ನಿಮ್ಮ ಮನೆಗೆ ಕಲ್ಲು ಒಗ್ಯಾಕ ಹಚ್ಚುತ್ತಾನ ಇದನ್ನ ತಿಳ್ಕೊಂಡು ಎಲ್ಲರೂ ಕಲ್ಲು ಹೋಗಿರಿ ಆಯಪ್ಪ ಆಯ್ತಾರ ಅಮಾವಾಸ್ಯೆ ದಿನ ಹ್ಞೂ 1 ಕ್ವಿಂಟಲ್ ಅಕ್ಕಿ 1 ಕ್ವಿಂಟಲ್ ಗೋಧಿ 1 ಪ್ಯಾಂಟಿ ಬೆಲ್ಲ ಸಕ್ಕರೆ 16 ತತ್ತಿ 24 ಕೋಳಿ 1 ತತ್ರಾಣಿ ತೊಂಬ 12 ಫೂಟಿನ ತಗಡು ತೊಂಬ ಎಲ್ಲ ಓದು ಮಠದಾಗೇನು ಡಾಬಾ ಹಾಕವ್ರದಿರಿ ಡಾಬಾ ಅಲ್ಲದು 12 ಫೂಟಿನ ತಗಡಿನಾಗ ನಿನಗೆ ತಾಯ್ತ ಮಾಡಿ ಕೊಳ್ಳಿ ಕಟ್ತೀನಿ ನಾ 12 ಫೂಟ್ ತಗಟ್ನ್ಯಾಗ ತಾಯ್ತ ಮಾಡಿ ಕೊಳ್ಳಾಕ ಕಟ್ತೀರಿ ಮತ್ತು ನೀವು ಅಪ್ಪಾರಲ್ರಿ ತತ್ತಿ ಹಂಗೆ ತಿಂತೀರಿ 12 ಫೂಟಿನ ನಾನು ಹಿಂಗೆ ಆಟ ಕಟ್ಟಂಗಿಲ್ಲ ಹಿಂಗ ಹಿಂಗ ಕಟ್ಟಿದ್ರೆ ರೋಡ್ ಬಂದಾಗುತ್ತೆ ಅದ್ರಾಗ ಗೊತ್ತಾಗುತ್ತಿಲ್ಲ ನಿನಗೆ ಆಯ್ತು ತೊಗೊಂಬರ್ತಾನೆ ಅಲ್ರಿ ತೊಗೊಂಬರ್ತಾನೆ ಏನು ತೊಗೊಂಬರ್ತಾನೆ ನೀ ಏನು ಸರಿ ನೀ ಸಮಸ್ಯೆ ಬಂದೈತಿ ಸರಿ ಅಂತಾರೆ ಸ್ವಲ್ಪ ಸರಿ ನೀ ಹೇಳ್ತೀನಿ ನಾನು ನಿನಗೆ ಇದೇನು ಲೇಸ್ ಹೋಗ ಅಲ್ಲ ಯಾರು ಅಂತ ಗೊತ್ತಾಗ್ತಲ್ಲ ಇರ್ಲಿ ಬಿಡು ಊರಾಗೆಲ್ಲ ಬ್ಯಾಸರಾಗಿ ಹಾಕೊಂಬಂದ್ಬಿಟ್ಟಾರ ನೋಡಿ ನಾವು ನಿಮ್ಮ ಸಂಬಂಧನ ತಲೆ ಕೆಡಿಸ್ಕೊಂಡು ಈ ರೀತಿ ಆಗಿವ ಮದುವೆ ಆಗವ ನಿನ್ನ ನಾ ಪ್ರೀತಿ ಮಾಡಿದ್ದ ನಾ ಹಾಕಿನ ಯಾರು ಹೇಳ್ತಾರೆ ನಾ ಪ್ರೀತಿ ಮಾಡಿದ್ದ ನಾನು ಮಾಡಿ ಹೋಗೊಂಡ್ರು ಬಿಡಂಗಿಲ್ಲ ಸುಡುಗಾಡದಾಗ ಇಟ್ಟು ಬರ್ಲಿ ನೀನು ನನ್ನ ಮದುವೆ ಆಗು ನಾವು ನಿನ್ನ ಟ್ಯಾಕ್ಟ್ರಾಗ ನಾ ಒಯ್ತೀನಿ ಟ್ಯಾಕ್ಟ್ರಾಗ ಹೋಯ್ತಿ ಓಸು ಟ್ಯಾಕ್ಟ್ರಿ ನಿನ್ನ ಹೆಸರ್ಲೆ ಹಚ್ಚುತ್ತೀನಿ ಸುಮ್ಮನೆ ನನ್ನ ಮದುವೆ ಆಗಲೇ ಇದ್ದದ್ದು ನಾನು ಲಕ್ಸರಿಗಳೆಲ್ಲ ನಿನ್ನ ಹೆಸರಲ್ಲೇ ಹಚ್ಚಿ ಬಿಡ್ತಾನೆ ಹಲೋ ಅವ ಲಕ್ಸರಿ ಅಂದ ಟ್ಯಾಕ್ಟ್ರಿ ಕಿಮ್ಮತ್ತು ಅದು ಬೇಡ ನೀ ಯಾವಾಗ ಬುಕ್ ಆಗಿ ಗೊತ್ತಾನು ಇನ್ನು ನಿಮ್ಮ ಅವನು ಹೊಟ್ಟೆಗಿದ್ದಾಗ ಬುಕ್ ಆಗಿದ್ದೀನಿ ಫಸ್ಟ್ ಪ್ರೀತಿ ಮಾಡಿದ್ದ ನಾಳೆ ಅವನೇನ್ ಮಾಡ್ತೇನೆ ನೀನ ನನಗ ನಾ ಮದುವೆ ಆಗೋ ಬಾಯಿನ ನೋಡ ನಿಮ್ಮಂತವ್ರ ಸಂಬಂಧ ಇದು ಬಗ್ಗೆ ಇರೋದಿಲ್ಲ ಇದು ಕೆಲಸ ಯಾಕೆ ಹುಬ್ಬಳ್ಳಾರ ಕೋಣ ಬಡ್ದಾಡ್ದಂಗ ನಿಮ್ಮ 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 ಅಯ್ಯೋ ಹುಬ್ಬಳ್ಯಾಗ ಆಟೋ ಕೋಣ ನೋಡಿ ಹನ್ನಿ ಇಲ್ಲಿ ಬಿಡು ನೋಡು ಹೆಂಗ ಹೊಳಿದಂಡೇನು ಶಿಯಾ ಯಾಕೆ ಸುಮ್ಮನೆ ನಾವು ಜಗಾಡದ್ಲೆ ಒಂದ್ ಕೆಲಸ ಮಾಡೋನು ಹೆಂಗ ಈಕಿನ ಇಬ್ರು ಕೂಡ ಮದುವೆ ಆಗಿಬಿಡೋನು ಪಾಲ ಇಬ್ರು ಕೂಡ ಮದುವೆ ಆಗಿ ಉದ್ದಕ್ಕ ಸೀಳ್ ಬಿಡೋನು ಪಾಲ ಮಾಡುದು ಅದ ಉದ್ದಕ್ಕ ಸೀಳ್ ಅರ್ಧ ನೀ ತಗೋ ಅರ್ಧ ನಾ ತಗೋತನು ನನ್ನ ಮಗನ ಯಾಕ್ರಿ ಒಬ್ಬರಿಗೆ ಆಗಿ ಬರಂಗಿಲ್ಲ ಅದು ನಿನಗೂ ಉಪಯೋಗ ಅಲ್ಲ ನನಗೂ ಉಪಯೋಗ ಅಲ್ಲ ಹಂಗಲ್ಲದು ಪಾಲ ಮಾಡಿದ್ರೆ 4 ಮಂದಿ ಒಪ್ಕೊಂಡಿರ್ಬೇಕು ಹೆಂಗ ಮಾಡ್ಬೇಕ್ರಿ ಅಡ್ಡು ಹೋಗೋನು ಅಡ್ಡು ಗುಡ್ಡಗಾಡ ನೀ ತಗೊಂಡ್ ನೀರಾವರಿ ನನಗೆ ಮಗ ನೀರ್ ಹಚ್ಕೊತ ಹೋಗ್ಬಿಡ್ತಾನ ಗುಡ್ಡದಾಗ ನೀ ಕಟ್ಟಾಕ್ ತಿನ್ಕೋತ ಹೋಗಂತ ನನಗ ಅದು ಬೇಡ ದೋಸ್ತ ಒಂದು ಕೆಲಸ ಮಾಡೋಣ ಏನ್ ಮಾಡ ಇಬ್ರು ಕೊಡಿ ಈಕಿನ ಮದುವೆ ಆಗೋಣ ಮದ್ವಿ ಆಗಿ ಕಡಿ ಹೇಳ್ತೀನಿ ಮದುವೆ ಆಗೋಣ ಆ ಕಡೆ ಒಂದ್ ಎಲ್ಲೆಲ್ಲ ಹಳೆ ಮನಿ ನೋಡೋಣ ಅಲ್ಲಿ ನಿಕ್ಕಿನ ಸೇಮ್ ಚಪ್ಪಲ್ ಮಾಡಿಸೋಣ ಇಬ್ರು ಕೂಡಿ ನಾನು ಚಪ್ಪಲ್ ಕಂಡಾಗ ನೀ ಬರಬೇಡ ನಿನ್ನ ಚಪ್ಪಲ್ ಕಂಡಾಗ ನಾ ಬರ ಅಕಸ್ಮಾತ್ ಮೂರನೇ ಇದ ಮಾತು ಕೇಳಿಸ್ಕೊಂಡು ಅಲ್ಲಿ ಕುಂದ ನೋಡಲ್ಲ ಗಿರ್ಸಾರ ಅವನ ಅವನು ಇಂತ ಚಪ್ಪಲ ಮಾಡಿಸ್ಕೊಂಡ್ ಬಂದ್ರೆ ಅವ ಏನ್ ಮಾಡ್ತೀರಾ ಅವನು ನಮ್ಮ ಅಣ್ತಮ್ಮ ಅಂತ ತಿಳ್ಕೊಂಡು ಟೂಸ್ಗ ಮೊದಲ ಅಣ್ತಮ್ಮ ಆಗ್ಯಾನೀಗ ನಿಮ್ಮಂದ್ರೆ ನಾನು ಬಗೆಯಿರೋದಿಲ್ಲ ನೀವು ಬರಬ್ಬರಿ ನಮ್ಮ ಮಾವಂದರ ಕರೆಸಿ ಮಾಡ್ತೀವಿ ಮೆತ್ತಗನ ಕಳಿಸ್ತೀನಿ ನೋಡಿ ಈಗಿನ ಆಕಿನ ಕಳಿಸ್ತೀನಿ ಬರಬ್ಬರಿ ಮಾಡ್ಕೊಡ್ರಿ ಎಲ್ಲಿ ಎದ್ಕೊಂಡು ಹೋಗ್ತೀರ ಏನು ತಗದಿ ನಾಲ್ಕ ಕಡದ್ಲಿ ಅವನು ನಾಲ್ಕ ಕಡದ್ಲಿ ಏನು ಹೋಗ್ಯ ನೀ ಯಾವ ಲೋಕದಾಗಿದ್ಯಪ್ಪ ಹಿಡ್ಕೋರಿ ಚಂಡ ಅಂದ್ಲಕ್ಕಿ ಲೇ ಅಲ್ಲಲ್ಲಿ ಏನು ಸೋಗ ಹಾಕಿದಿದ ಏನ ಒಂದು ತಿಳಿಯವಾತಾಗಿತ್ತು ಏನು ಸಂಬಂಧ ನನ್ನ ಸಂಬಂಧ ಹೌದು ಯಾಕ್ಲೆ ನಾ ಏನು ಮಾಡಿ ಯಾಕ್ರೆ ಅಂತ ಹೇಳಿ ಸಾಲ ಕೊಡಿಸಿ ನಿಲ್ಲ ಸಾಲ ಕೊಡಿಸಿದ್ಯಾ ಒಳ್ಳೆ ಕೊಟ್ಟೆ ಅನ್ನಿ ಯಪ್ಪ ನಿನ್ನ ಸಂಬಂಧ ನಾ ಅಳಗಾಲಾಗಿನ ಏನದೇ ನಿನ್ನ ಸಂಬಂಧ ಅಲ್ಲ ಸಾಲಗಾರರು ಬಂದು ಕಂಬ ಕಟ್ಟಿ ಹಾಕಿ ಹೊಡ್ಯಾಕತ್ತಿದ್ರು ಸಾಯ್ಬೇಕಂತ ಹೋಗಿದ್ನಿ ಅಲ್ಲೊಬ್ಬ ಸ್ವಾಮಿ ಎಲ್ಲ ಬಿಚ್ಚಿಟ್ಟು ಇವನ್ನ ಹಾಕೊಂಡಿದ್ದ ನಾ ಹಾಕೊಂಡು ಬಂದೆ ಸಿದ್ಯ ಸಾಲ ಕೊಟ್ಟವ್ರಿಗೆ ಹೇಳ್ತೀನಿ
ಕಾಲಿಗೆ ಬಿದ್ದು 1001 ಕೊಟ್ಟು ಹೋಗ್ಬೇಕ ಅಂತ ಮಹಿಮಾನ ಆಯ್ತು ಯಪ್ಪ ನಿನ್ನ ಕಡೆ. ಇರ್ಲಿ ನೀ ಏನಿದು ಯಾಕೆ ಅಲ್ಲ ನಿನ್ನ ಕಲಾಸಿಕ ನನ್ನ ಬಾಳೆ ಇಲ್ಲಿ ಬಂದೈತಿ. ಅಲ್ಲೇ ಓಸಿ ಆಡು ಅಂತ ಸಾವುಕಾರ ಹಾಕಿ ಇಂಥ ಸಾವುಕಾರ ಹಾಕಿ ನಂಬರ್ ಹತ್ತೈತೆ ಅಂತೇಳಿ ಅವ್ನು ಇದ್ದದ್ದು 3 ಎಕರೆ ಹೊಲ ಎಲ್ಲ ಮಾರಿಸಿದ್ದಾನ. ಯಾವ ನಂಬರು ಹತ್ತಲಿಲ್ಲ, ಏನೂ ಆಗ್ಲಿಲ್ಲ ನನಗೆ. ಯಾವ ನಂಬರ್ ಹಚ್ಚಿತಿ? ಅದ ಯಾವ್ದು 02 ಯಾವಾರ ರವಿವಾರ ದಿವಸ ರವಿವಾರ. ಏ ಹುಚ್ಚ ನನ್ನ ಮಗನ ನಿನಗೇನ್ ಹೇಳಿದ್ ನಾನು? ಏನ್ ಹೇಳಿದ್ದೆ? ರವಿವಾರ ಹಚ್ಚಂದಿದ್ದೆ ಅಲ್ಲೇ. ಮತ್ತೆ ಯಾವಾಗ? ರವಿವಾರ ಸೂಟಿ ಇರ್ತದಲ್ಲೇ, ಸೋಮವಾರ ಹಚ್ಚಂದಿದ್ದೆ. ಯಪ್ಪ ನಿನ್ನ ಮಾತು ಕೇಳಿ 3 ಎಕರೆ ಎಲ್ಲ ಆಸ್ತಿ ಕಳ್ಕೊಂಡು ಹಾಳಾಗಿ ನಾನು ಊರು ಬಿಟ್ಟು ಮರಿ ಮಾಡಿ ತಿರ್ಕೋದಾಗಿತ್ತು ನನ್ನ ಬಾಳ. ಆತಿಗೆ ಹೆಂಗ್ ಮಾಡ್ತಿ? ನೀ ಹೆಂಗ್ ಹೇಳ್ತಿ ಹಂಗ ನಾವು ಇನ್ ಮೇಲೆ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ. ಅಂದ್ರಿ ಚಿಕ್ಕ ಪಡಿಸಲಿಗೆ ಚಿಕ್ಕ ಒಂದು ಮನಿ ಖಾಲಿ ಐತೆ, ಹೌದು ಅಲ್ಲೊಂದು ಮಠ ಮಾಡೋನು. ಮಠ ಮಾಡಿ ನೀನು ಶಿಷ್ಯನಾಗು, ನಾ ಗುರು ಆಗುತ್ತೀನಿ. ಎಂತ ಪ್ಲಾನ್ ಕೊಟ್ಲಿ ಅಪ್ಪ. ಯಾಕಂದ್ರೆ ಈಗ ಹೆಂಗಾರ ಮಾಡಿ ಮೊದಲು ಸಾಲಗಾರರಿಂದ ನಾವು ಹೊರಗೆ ಹೋಗೋದೊಂದು ಹೆಚ್ಚಿದ್ದು. ಹೌದು, ಕೆಲಸ ಏನ್ ಗೊತ್ತಾನು? ಏನ್ ಕೆಲಸ ಮಾಡುದ? ಊರಾಗ ಅಡ್ಡಾಡಿ ಎಲ್ಲಾ ಪ್ರಚಾರ ಮಾಡಿ ಬರುದು. ಯಾರನಾರ ಕಾಲಮರ್ಲೆ ಹೊಡ್ಸವ್ನಿ ಪ್ರಚಾರ ಮಾಡುದ್ರಿ. ಪ್ರಚಾರ ಮಾಡಕ್ ಹೋಗ್ಬೇಕನ? ಆಯ್ತು, ನೀ ಹೇಳಿ. ದೊಡ್ಡ ಸ್ವಾಮಿಯರು ಬಂದಾರ, ಮಕ್ಕಳು ಫಲ ಕೊಡ್ತಾರಂತ ಹೇಳು. ಮಕ್ಕಳು ಫಲ ಕೊಡ್ತಾರ? ನೀ ಮಕ್ಕಳು ಫಲ ಕೊಡ್ತೀಯ? ಮಠದಾಗ ಇರ್ತಾವ, ಇರಿದು ಕೊಡ್ತೀನಿ. ಹುಚ್ಚ ನನ್ನ ಮಗನ ಯಾರ ಮಕ್ಕಳು ಫಲ ಕೊಡ್ತಾರ? ಸುಮ್ಮನೆ ಬಂಡಾಲು ಒತ್ತೋದು ಹೆಂಗಂದ? ಆಯ್ತು ತಗೋಲ್ಲ, ನೀ ಎಲ್ಲಿ ಬೇಕಾಲಿ ಬೇರೆ ಬಂಡಾಲು ಹೇಳ್ಬಿಡು. ಅಷ್ಟು ಇಡ್ಲಿ ಮಠದ ಗುದ್ಲಪ್ಪ ಸ್ವಾಮಿಗಳು ಅಕ್ಕಿಯಿಂದ ಅನ್ನ ಮಾಡ್ತಾರ, ನೀರಿನಾಗ ಮೀನ ಇರಂಗ್ ಮಾಡ್ತಾರ. ಬಂಡಾಲು ಒಟ್ಟು ಏನಾರ ಪ್ರಚಾರ ಮಾಡಿ. ಇನ್ನು ನಾನೇ ಗುರು, ನಾನೇ ಶಿಷ್ಯ.